ಮಿಸ್ಟೇಕ್. ದಾಳಿಗಾರ ಧನುಷ ಅಂಕಣದಿಂದ ಹೊರಗಡೆ ನಡೆದ್ರು. ಈಚ್ 1 ಪಾಯಿಂಟ್. Seven Soldiers versus Royal Sports Club. ಎಷ್ಟು ದಾಟ್ ಕರೆ ಆದಷ್ಟು ಬೇಗ ಸಿದ್ಧರಾಗಿ. HYC ಹೆಸರುಗಡೆ ತಂಡದ ದೀಕ್ಷಿತ್ ಅವರಿಂದ ಒಂದು ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 1 7 ಬ್ರದರ್ಸ್ ಹೋಮ್ ಟೀಮ್ ಅದ್ಭುತವಾದಂತಹ ಟ್ಯಾಕಲ್. Seven Brothers ತಂಡದ ಜರ್ಸಿ ನಂಬರ್ 6. ವಸಂತ್ ಇವತ್ತು ಅಂಕಿಲ್ಲದ ಒಂದು ಎಂಟರೊಂದಿಗೆ ವಾಪಸ್ ಆದ್ರು. ಇದೊಂದು ಕಬಡ್ಡಿ ಪಂದ್ಯಾವಳಿಗೆ ಗಳಾಗಿ ಶ್ರೀಯುತ ಅವರು ಮೈದಾನದ ಪ್ರಾಯೋಜಕರಾಗಿರ್ತಾರೆ. ಅವರಿಗೂ ಸಹ ಒಂದು ಸಂದರ್ಭದಲ್ಲಿ ಋತ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸೆವೆನ್ ಸ್ಪೋರ್ಟ್ಸ್ ಕ್ಲಬ್ ನ ಪರವಾಗಿ ತುಂಬ ಸಲ್ಲಿಸ್ತಾ ಇದ್ದೇವೆ. Right. So do or die. ನಾಡು ಇಲ್ಲವೇ ಮಡಿ. HYC ಹೆಸರುಗಡೆ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ. ಉತ್ತಮವಾದಂತಹ ಟ್ಯಾಕಲ್ ಸೆವೆನ್ ಬ್ರದರ್ಸ್ ಅಂತ ಆಟಗಾರರಿಂದ. One plus 2 3 point. Seven Brothers. ಹತ್ತು ಒಂದರೊಂದಿಗೆ ಪಂದ್ಯ. ಸೆವೆನ್ ಬ್ರದರ್ಸ್ ತಂಡದ ಪರವಾಗಿ ಜರ್ಸಿ ನಂಬರ್ 06 ಅದ್ಭುತವಾದಂತಹ ಬ್ಯಾಕ್ ಹೋಲ್ ರೈಟ್ ಕಾರ್ನರ್ ಭಾಗದಿಂದ. ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಶೇಖರ್ ಸರ್ ಅವರ ಸಹೋದರರಾಗಿರುವಂತಹ ಶ್ರೀಯುತ ವಿನಾಯಕ್ ಸರ್ ಅವರ ತಂಡ ಸೆವೆನ್ ಬ್ರದರ್ಸ್ ತಂಡ ಬಹಳ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದೆ. ಕಬಡ್ಡಿ ಅಂದ್ರೇನೆ ನಮ್ಮ
ಆರ್ ಶೇಖರ್ ಸರ್ ಆಗಿರ್ಬೋದು, ವಿನಾಯಕ್ ಸರ್ ಅವರು, ಅವ್ರೆಲ್ಲ ಕುಟುಂಬ, ನಮ್ಮ ಆರ್ ಜಗನ್ನಾಥ್ ಸರ್ ಮಗನಿಗೋಸ್ಕರ ಸಾಕಷ್ಟು ಶ್ರಮಿಸಿ ಬೃಹತ್ವಾದಂತಹ ತಂಡಗಳನ್ನ ಕಟ್ಟಿ ಬೆಳೆಸಿದ್ದಾರೆ. ಅದೇ ಈ ಒಂದು ರಿಚ್ಮೆಂಟ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸೆವೆನ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಒಂದು ಸಹಯೋಗದೊಂದಿಗೆ ಇದೊಂದು ಸುಂದರವಾದಂತಹ ಕಬಡ್ಡಿ ಪಂದ್ಯಾವಳಿ ನಮ್ಮೆಲ್ಲ ರಿಚ್ಮೆಂಟ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸೆವೆನ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಎಲ್ಲ ಪಕ್ಷಕಾರಿಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹದಿನೆರಡು ಶ್ರಮಿಸಿ ಬಹಳ ಎಫರ್ಟ್ ಹಾಕಿ ಈ ಒಂದು ಮೈದಾನವನ್ನ ಸ್ವಚ್ಛ ಮಾಡಿದ್ದಾರೆ. ಸೆವೆನ್ ಬ್ರದರ್ಸ್ ತಂಡದ ಆಘಾತ್ ಮಾಲೀಕರ ಎಷ್ಟು ಸರ್ 12-4 12-4 ಸೆವೆನ್ ಬ್ರದರ್ಸ್ ತಂಡದ ಪರವಾಗಿ ಸಾಯಿ ಡೇವಿಡ್ ರವರ ಒಂದು ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಸೆವೆನ್ ಬ್ರದರ್ಸ್ ತಂಡದ ಮಾಜಿ ಆಟಗಾರರಾಗಿ ಸಾಯಿ ಡೇವಿಡ್ ರವರು ಗುರುತಿಸಿಕೊಂಡಿದ್ರು. ಬೆಳಿಗ್ಗೆ ಆಟವನ್ನು ಸಹ ಆಡಿದ್ರು. ಪ್ರಸ್ತುತ ಸಾಕಷ್ಟು ಚಲನಚಿತ್ರದಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಕಬಡ್ಡಿ ಕಡೆ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ. ಆದ್ರೂ ಕ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸೆವೆನ್ ಬ್ರದರ್ಸ್ ಇವತ್ತು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಅವರು, ಕೃಷ್ಣಮೂರ್ತಿರವರು ಎಲ್ಲ ಅವರೊಂದು ಟೀಮ್ ಬಹಳ ಅದ್ಭುತವಾದಂತಹ ಒಂದು ಸಂಘಟನೆಯೊಂದಿಗೆ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿದ್ದಂತಹ ಕಬಡ್ಡಿಯನ್ನ ಪ್ರೋತ್ಸಾಹಿಸಿ ಬಹಳ ಅದ್ಭುತವಾಗಿ ಒಂದು ಕಬಡ್ಡಿ ಪಂದ್ಯವನ್ನು ಆಯೋಜಿಸಿದ್ದಾರೆ. ಅವರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 7 ಬ್ರದರ್ಸ್ 13-5 ಸೆವೆನ್ ಬ್ರದರ್ಸ್ ತಂಡದ ಪರವಾಗಿ. ಮುಂದಿನ ಪಂದ್ಯಕ್ಕಾಗಿ ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದಾವೆ ಸೆವೆನ್ ಸೋಲ್ಸ್ ವರ್ಸಸ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ಕರೆ ನಿಮಗೆ ದ್ವಿತೀಯ ಕರೆ, ಆದಷ್ಟು ಬೇಗ ಸುಂದರಾಗಿ.
ಉತ್ತಮವಾದಂತಹ ಟ್ಯಾಕಲ್ HYC ಮುಸಿರಿಘಟ್ಟ ತಂಡದ ಆಟಗಾರರಿಂದ. ವಿಶ್ವೇಶ್ವರಯ್ಯ ವರ್ಸಸ್ ಸ್ವಸ್ತಿಕ್. ವಿಶ್ವೇಶ್ವರಯ್ಯ ವರ್ಸಸ್ ಸ್ವಸ್ತಿಕ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ 7 ಸೋಲ್ಜರ್ಸ್. ಇದಾದ ನಂತರದ ಪಂದ್ಯಕ್ಕಾಗಿ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ ನಮ್ಮದು ಪ್ರಥಮ ಕರೆ. $13-6 in favor of 7 brothers. ಕಬಡ್ಡಿ ಪಂದ್ಯದೊಳಗೆ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು ಆಗಮಿಸ್ತಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್ ಸ್ಕೋರ್ 15-9 7 ಬ್ರದರ್ಸ್ ತಂಡದ ಪರವಾಗಿ. 7 ಬ್ರದರ್ಸ್ ತಂಡದ ಜರ್ಸಿ ನಂಬರ್ 5. ಕೋರಿಕೆ 15-9 in favor of 7 brothers. HYC ಹೊಸರಘಟ್ಟ ತಂಡದ ನಿಖಿಲ್ ಸೂಪರ್ ಟೆಕಲ್ ಆನ್ ಆಗಿದ್ದ. 3 ಮಾರ್ಕ್ಸ್ ಮಾಡಿದ. ಈ ಬಾರಿ ಬ್ಲಾಕ್ ಮಾಡುವಂತ ಯತ್ನ ಇತ್ತು, ಬೇಡವಾದಂತ ಹಿಡಿತ 7 ಬ್ರದರ್ಸ್ ತಂಡದ ಆಟಗಾರರಿಂದ. 15-10 7 ಬ್ರದರ್ಸ್ ತಂಡದ ಪರವಾಗಿ. ಸೆವೆನ್ ಬ್ರದರ್ಸ್ ತಂಡದ ಯುವ ದಾಳಿಗಾರ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ವೇಗದ ದಾಳಿ. ನಿಖಿಲ್ ಅತ್ಯಂತ ವೇಗವಾಗಿ ಕಿಕ್ ಮಾಡ್ತಾ ಒಂದು ಅಂಕವನ್ನು ಪಡ್ಕೊಂಡ್ರು. 16-11 ಸರ್. 16-11 ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅದ್ಭುತವಾದಂತಹ ಎಸ್ಕೇಪ್ ರೋಲ್ ಆಗ್ತಾ ಲಾಬಿಯನ್ನು ಬಳಸಿಕೊಂಡು ಇಲ್ಲಿ ಮಿಡ್ ಲೈನ್ ಅನ್ನ ರೀಚ್ ಆದ್ರು. ಅದ್ಭುತವಾದಂತಹ ಎಸ್ಕೇಪ್ 7 ಬ್ರದರ್ಸ್ ತಂಡದ ಜರ್ಸಿ ನಂಬರ್ 7 ಸಾಯಿ ಡೇವಿಡ್ ಅವರು ಹೇಳಿದ ಹಾಗೆ ಆಟವನ್ನು ಆಡ್ತಾ ಇದ್ದಾರೆ.
ನಾಲ್ಕು ಆಟಗಾರ ನಡುವೆ ನಿಖಿಲ್ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತ ಟ್ಯಾಕಲ್. Set score. 19-11 in favor of Seven Brothers. 19-11 Seven Brothers ತಂಡದ ಪರವಾಗಿ. ಎರಡು ತಂಡದ ನಾಯಕರ ಈ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ನುಗ್ಗಿದ್ದು ಅದ್ಭುತವಾದಂತಹ ಒಂದು ಟ್ಯಾಕಲ್. ಟ್ವೆಂಟಿ 11 20-11 ಸೆವೆನ್ ಬ್ರದರ್ಸ್ ತಂಡ 8 ಅಂಕದ ಮುನ್ನಡೆಯಲ್ಲಿ. ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸೆವೆನ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿದ್ದಂತಹ ಹಿನ್ನೆಲೆ ಬೆಳಕಿನ ಕಬಡ್ಡಿ ಪಂದ್ಯಾವಳಿ. 3 minutes to go. All right. It's a do or die. ಮಾಡು ಇಲ್ಲವೇ ಮಾಡಿ 3 ಆಟಗಾರರ ನಡುವೆ ದಾಳಿ. ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. ಆ ತರದಲ್ಲಿ one plus 2 3 point Seven Brothers. Sir, time out. Seven Brothers ತಂಡದ ಪರವಾಗಿ. ಎರಡು ಅಂಕದ ಸೇರ್ಪಡೆ ಆಗ್ತಾ ಇದೆ ಸೆವೆನ್ ಬ್ರದರ್ಸ್ ತಂಡಕ್ಕೆ. ಎರಡು ತಂಡದ ನಾಯಕರ ಕೊನೆಯ 8 ನಿಮಿಷದ ಆಟ ಮಾತ್ರ ಬಾಕಿ ಇದೆ. check. check. Hello. The last and final call. Royal Sports Club ಹಾಗೂ Seven Soldiers. Both the team please send your team immediately. ಇದು ತಮಗೆ ಅಂತಿಮ ಕರೆ. ಆಗಲೇ ಪಂದ್ಯ ಕೆಲವೇ ನಿಮಿಷಗಳಲ್ಲಿ ಮುಗಿಯಲಿದೆ. ಎರಡು ತಂಡಗಳಿಗೆ ಸೂಚನೆಯಾಗಿರುತ್ತೆ. ಎಲ್ಜಿಹಳ್ಳಿಯಲ್ಲಿ ಸಾಕಷ್ಟು ರಾಜ್ಯವರ ಅಭಿಮಾನಿಗಳು. ಮುಂದಿನ ಪಂದ್ಯ ವಿಶ್ವೇಶ್ವರಯ್ಯ ವಿರುದ್ಧ ಸ್ವಾಸ್ಟಿಕ್. ಎರಡು ತಂಡಗಳ ನಾಯಕರು ಇದು ತಮಗೆ ಪ್ರಥಮ ಕರೆ. ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ Time out over ಆಗ್ಲಿ. Rain out. Hello.
ಸೆವೆನ್ ಬ್ರದರ್ಸ್ ತಂಡದ ಹೆಸರಾಂತ ಆಟಗಾರ ವಿಕ್ಕಿ. ಮತ್ತು ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ಸೆವೆನ್ ಬ್ರದರ್ಸ್ ತಂಡ ಯಶಸ್ವಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ.